ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 8 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,499.17, 456 ಪಿಟಿಎಸ್, 0.58% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟಿಸಿಎಸ್ 3.36% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಬಜಾಜ್ ಫೈನಾನ್ಸ್ 5.84% ಕುಸಿದಿದೆ. ನಿಫ್ಟಿ 50 ಇಂದು 24,570.65, 0.27% ಆಗಿದೆ. -0.27% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಜಾಗತಿಕ ಮಾರುಕಟ್ಟೆಗಳ ಹಿನ್ನಡೆಯಿಂದ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಕುಸಿತದೊಂದಿಗೆ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ -0.58% ಕುಸಿದು 78,499.17ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 0.27% ಕುಸಿದು 24,520.65ಕ್ಕೆ ತಲುಪಿತು. ಬಜಾಜ್ ಫೈನಾನ್ಸ್ 5.84% ಕುಸಿದು 1,078 ರೂಪಾಯಿಗೆ ತಲುಪಿದ್ದು ಪ್ರಮುಖ ನಷ್ಟ ಅನುಭವಿಸಿತು. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,340 ಮತ್ತು 70 ಸೆಂಟ್ಗೆ ಏರಿಕೆ. ಚಿನ್ನದ ಬೆಲೆ 0.41% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,340 ಮತ್ತು 70 ಸೆಂಟ್ಗೆ ತಲುಪಿದ್ದು, ವಾರದಲ್ಲಿ 8% ಲಾಭ ದಾಖಲಿಸಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಬೆಳ್ಳಿ ಕೂಡ 1.20% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $63 ಮತ್ತು 33 ಸೆಂಟ್ಗೆ ತಲುಪಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $78 ಮತ್ತು 18 ಸೆಂಟ್ಗೆ ಏರಿಕೆ. ಕಚ್ಚಾ ತೈಲ ಬೆಲೆ ಶನಿವಾರ 0.17% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $78 ಮತ್ತು 18 ಸೆಂಟ್ಗೆ ತಲುಪಿದೆ. ಪ್ರಾದೇಶಿಕ ಭದ್ರತಾ ಚರ್ಚೆಗಳು ಮತ್ತು ಪೂರೈಕೆ ಸರಪಳಿ ಬೆಳವಣಿಗೆಗಳಿಗೆ ಮಾರುಕಟ್ಟೆ ಪ್ರತಿಕ್ರಿಯಿಸಿದೆ. ಬ್ಲ್ಯಾಕ್ಸ್ಟೋನ್ನ ಎಜಿಎಸ್ ಹೆಲ್ತ್ $500 ಮಿಲಿಯನ್ ಐಪಿಒಗಾಗಿ ಹೊಸ ದಾಖಲೆ ಸಲ್ಲಿಕೆ. ಬ್ಲ್ಯಾಕ್ಸ್ಟೋನ್ ಬೆಂಬಲಿತ ಎಜಿಎಸ್ ಹೆಲ್ತ್ ಭಾರತದಲ್ಲಿ ತನ್ನ ಮುಂಬರುವ $500 ಮಿಲಿಯನ್ ಆರಂಭಿಕ ಸಾರ್ವಜನಿಕ ಕೊಡುಗೆಗಾಗಿ ಐಪಿಒ ಪರಿಷ್ಕೃತ ಕರಡು ಪತ್ರಗಳನ್ನು ಸಲ್ಲಿಸಿದೆ. ಈ ಕ್ರಮವು ಇತರ ಮುಂಬರುವ ಐಪಿಒಗಳೊಂದಿಗೆ ಭಾರತೀಯ ಪ್ರಾಥಮಿಕ ಮಾರುಕಟ್ಟೆಯನ್ನು ಉತ್ತೇಜಿಸುವ ನಿರೀಕ್ಷೆಯಿದೆ. ಭಾರತೀಯ ರಸ್ತೆ ಆಸ್ತಿಗಳ $1.5 ಬಿಲಿಯನ್ ಮಾರಾಟಕ್ಕೆ ಕೆನಡಾದ ಪಿಎಸ್ಪಿ ಚಿಂತನೆ. ಕೆನಡಾದ ಪಬ್ಲಿಕ್ ಸೆಕ್ಟರ್ ಪೆನ್ಷನ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಭಾರತದಲ್ಲಿನ ತನ್ನ ರಸ್ತೆ ಪೋರ್ಟ್ಫೋಲಿಯೋವನ್ನು ಮಾರಾಟ ಮಾಡಲು ಆಯ್ಕೆಗಳನ್ನು ಅನ್ವೇಷಿಸುತ್ತಿದೆ. ಈ ಒಪ್ಪಂದದ ಮೌಲ್ಯ ಸುಮಾರು $1.5 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ. ಬೆಂಗಳೂರು ವಸತಿ ಯೋಜನೆಗೆ 2,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿರುವ ಸುಮಧುರ ಗ್ರೂಪ್. ರಿಯಲ್ ಎಸ್ಟೇಟ್ ಡೆವಲಪರ್ ಸುಮಧುರ ಗ್ರೂಪ್ ಬೆಂಗಳೂರಿನಲ್ಲಿ ಹೊಸ ವಸತಿ ಯೋಜನೆಗಾಗಿ 2,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಯೋಜನೆಯನ್ನು ಪ್ರಕಟಿಸಿದೆ. ಈ ಹೂಡಿಕೆಯು ನಗರದಲ್ಲಿ ವಸತಿ ಪ್ರಾಪರ್ಟಿಗಳ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಉದ್ಯೋಗ ವರದಿಯಿಂದಾಗಿ ಯುಎಸ್ ಟ್ರೆಜರಿ ಇಳುವರಿ ಕುಸಿತ. ಜುಲೈ ಉದ್ಯೋಗ ವರದಿಯಲ್ಲಿನ ಅನಿರೀಕ್ಷಿತ ಕುಸಿತದ ನಂತರ ಶುಕ್ರವಾರ ಯುಎಸ್ ಟ್ರೆಜರಿ ಇಳುವರಿ ಕುಸಿದಿದೆ. ಈ ಡೇಟಾವು ಫೆಡರಲ್ ರಿಸರ್ವ್ನಿಂದ ಭವಿಷ್ಯದ ಬಡ್ಡಿದರ ಏರಿಕೆಯ ನಿರೀಕ್ಷೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ. ಎಲ್ಪಿಜಿ ಅವಲಂಬನೆ ಕಡಿಮೆ ಮಾಡಲು ಇಂಡಕ್ಷನ್ ಸ್ಟೌವ್ಗಳಿಗೆ ಪ್ರೋತ್ಸಾಹಕ ಯೋಜನೆ. ಇಂಡಕ್ಷನ್ ಕುಕ್ ಸ್ಟೋವ್ಗಳ ವ್ಯಾಪಕ ಬಳಕೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಪ್ರೋತ್ಸಾಹಕಗಳನ್ನು ಪರಿಚಯಿಸಲು ಯೋಜಿಸುತ್ತಿದೆ. ಈ ನೀತಿ ಉಪಕ್ರಮವು ಜಾಗತಿಕ ಎಲ್ಪಿಜಿ ಬೆಲೆಗಳ ಏರಿಳಿತಕ್ಕೆ ದೇಶದ ಒಡ್ಡಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲು ನಗರೀಕರಣ ಅತ್ಯಗತ್ಯ. ಪನಗರಿಯ 2047ರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿಯನ್ನು ಸಾಧಿಸಲು ಕ್ಷಿಪ್ರ ನಗರೀಕರಣವು ಅತ್ಯಂತ ನಿರ್ಣಾಯಕ ಮುಂದಿನ ಹೆಜ್ಜೆಯಾಗಿದೆ ಎಂದು ಅರ್ಥಶಾಸ್ತ್ರಜ್ಞ ಅರವಿಂದ್ ಪನಗರಿಯಾ ಹೇಳಿದ್ದಾರೆ. ಅವರು ಸುಸ್ಥಾಪಿತ ನಗರ ಬೆಳವಣಿಗೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಅಗತ್ಯವನ್ನು ಒತ್ತಿ ಹೇಳಿದರು. ಟಾಡ್ ಬ್ಲಾಂಚ್ ಅವರನ್ನು ಯುಎಸ್ ಅಟಾರ್ನಿ ಜನರಲ್ ಆಗಿ ಸೆನೆಟ್ ಅನುಮೋದಿಸಿದೆ. ಉದ್ವಿಗ್ನ ದ್ವಿಪಕ್ಷೀಯ ಚರ್ಚೆಯ ನಂತರ ಯುಎಸ್ ಸೆನೆಟ್ ಟಾಡ್ ಬ್ಲಾಂಚ್ ಅವರನ್ನು ಹೊಸ ಯುಎಸ್ ಅಟಾರ್ನಿ ಜನರಲ್ ಆಗಿ ಕಿರಿದಾದ ಬಹುಮತದಿಂದ ಅನುಮೋದಿಸಿತು. ಆಡಳಿತದ ಆಪ್ತರನ್ನು ನೇಮಿಸುವ ಬಗ್ಗೆ ಶಾಸಕರು ವ್ಯಕ್ತಪಡಿಸಿದ ಕಳವಳದ ನಂತರ ಈ ಮತದಾನ ನಡೆದಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,340 ಮತ್ತು 70 ಸೆಂಟ್ $0.41 ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,32,855 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.41% ಏರಿಕೆಯಾಗಿದೆ.
ಹಿಂದಿನ ಮುಕ್ತಾಯ $4,322 ಮತ್ತು 80 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $63 ಮತ್ತು 33 ಸೆಂಟ್ 1.20% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,938 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.20% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $62 ಮತ್ತು 58 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $78 ಮತ್ತು 18 ಸೆಂಟ್ 0.17% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.17% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 5 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 20 ಸೆಂಟ್ 0.09%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.09% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 11 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.